ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 3 ಇನ್ ಹೈದ್ರಾಬಾದ್. ಇವತ್ತು ನಾನು ಇಷ್ಟು ಕ್ಯೂಟ್ ಆಗಿರೋ ಸಿಂಪಲ್ ಕುರ್ತಿ ಹಾಕ್ಕೊಂಡು ಎಲ್ಲೋಗ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ನಾನು ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ. ಸೊ ನಾವಿವತ್ತು 3 ಪ್ಲೇಸಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅದು ಯಾವ್ಯಾವುದು ಅಂತ ನಿಮಗೆ ಅಲ್ಲಿ ಹೋಗಿನೇ ತೋರಿಸ್ತೀನಿ. ಸೊ ಕಮ್ ಲೆಟ್ಸ್ ಗೋ. ನಾವು ಥರ್ಡ್ ಡೇಗೆ ಸ್ವಲ್ಪ ದೂರ ಇರೋವಂಥ ಪ್ಲೇಸ್ ಚೂಸ್ ಮಾಡ್ಕೊಂಡಿದ್ದಕ್ಕೆ ನಾವು ರೆಂಟ್ ಮಾಡಲೇಬೇಕಾಗಿತ್ತು ಕಾರ್ನ. ಸೊ ನಾವು ರೆಂಟ್ ಮಾಡಿದ್ವಿ. 8 ಅವರ್ಸ್ಗೆ 110 ಕಿಲೋಮೀಟರ್ಸ್ ಹೋಗಿ ಬರ್ಬೋದು. ಇನ್ನೂ ಎಕ್ಸ್ಟೆಂಡು ಮಾಡ್ಬೋದು, ಬಟ್ ನಾವು ಚೂಸ್ ಮಾಡಿದ್ದು 110 ಕಿಲೋಮೀಟರ್ಸ್ಗೆ. ಸೊ ನಾವು ಫಸ್ಟ್ ಬಂದಿದ್ದು ಜಾಗನೇ ನಿಲೋಫರ್ ಅಂತ. ಇಟ್ಸ್ ಕೈಂಡ್ ಆಫ್ ಅ ಬೇಕ್ರಿ ಆ್ಯಂಡ್ ಅ ಕೆಫೆ. ಇಲ್ಲಿ ತುಂಬ ಫೇಮಸ್ ಮಸ್ಕಾ ಬನ್ ಸಿಗುತ್ತೆ ಅಂತ ನಮ್ಮ ಅತ್ತೆ ಹೇಳಿದರು, ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದಿದ್ವಿ. This is Maska bun, trying for the first time. Okay. And this is tea. ಟೇಸ್ಟ್ ಒಂಥರ ಚೆನ್ನಾಗಿತ್ತು. ಬಟರ್ನ ಮೆಲ್ಟ್ ಮಾಡಿ ಹಾಕಿರ್ತಾರೆ, ಜೊತೆಗೆ ಸ್ವೀಟ್ ಶುಗರ್ ಸಿರಪ್ ಆ ಥರ ಏನೋ ಹಾಕಿರ್ತಾರೆ ಅನಿಸುತ್ತೆ. ಬಟ್ ಇಟ್ ವಾಸ್ ನೈಸ್. ನೀವು ಹೈದ್ರಾಬಾದ್ಗೆ ಹೋದರೆ ಇದು ಟ್ರೈ ಮಾಡೋದು ಮರಿಬೇಡಿ. ಇದಾದಮೇಲೆ ನಾವು ಬಂದಿದ್ದೆ ಜಗನ್ನಾಥ ಟೆಂಪಲ್ಗೆ. ಒನ್ ಆಫ್ ದ ಬ್ಯೂಟಿಫುಲ್ ಟೆಂಪಲ್ಸ್ ಇನ್ ಹೈದ್ರಾಬಾದ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಒಂದೊಂದು ಡೀಟೇಲಿಂಗ್ ಕೂಡ ನಿಮ್ಗೆ ಎಷ್ಟು ಬ್ಯೂಟಿಫುಲ್ ಅಂತ ಅನಿಸುತ್ತೆ, ನೀವೇ ನೋಡ್ಬೋದು. ಒಳಗಡೆ ಹೋದ್ಮೇಲೆ ಇನ್ನೂ 3-4 ದೇವರ ಗುಡಿ ಇದೆ. ಈಶ್ವರಂದಾಗಿರ್ಬೋದು, ಆಂಜನೇಯಂದಾಗಿರ್ಬೋದು. ಆಂಜನೇಯಂತಂತೂ ಎಷ್ಟು ಪವರ್ಫುಲ್ ಕಣ್ಣಿತ್ತು ಅಂದರೆ ನಂಗೆ ನೋಡಿದ ತಕ್ಷಣ ಫಸ್ಟ್ ಟೈಮು ಭಯ ಆಗೋಯ್ತು. ಅಷ್ಟು ಒಂಥರ ಪವರ್ಫುಲ್ ಐಸ್ ನಾನು ನೋಡಿದಂತಹ ಆಂಜನೇಯ ಟೆಂಪಲ್. ಅದು ತುಂಬ ಚೆನ್ನಾಗಿತ್ತು. ಫೋಟೋ ತೊಗೊಳಕ್ಕಾಗಲ್ಲ, ಅದಕ್ಕೋಸ್ಕರ ತೆಗ್ದಿಲ್ಲ. ಜಗನ್ನಾಥ್ ಟೆಂಪಲ್ ಮುಗಿಸ್ಕೊಂಡು ನಾವು ಬಂದಿದ್ದು ವೆಂಕಟೇಶ್ವರ ಟೆಂಪಲ್ಗೆ. ಇದು ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ಆನ್ ದ ವೇ ಇದೆ ಅಂತ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ತುಂಬ ಚೆನ್ನಾಗಿತ್ತು. ತೃಪ್ತಿ ವೈಬ್ಸೇ ಕೊಡ್ತಾಯಿತ್ತು. ಸಖತ್ ಖುಷಿ ಆಯಿತು. ದೇವಸ್ಥಾನ ಮುಗಿಸ್ಕೊಂಡು ನಾವು ಲಂಚ್ಗೆ ಅಂತ ತಾಜ್ ಮಹಲ್ ಹೋಟೆಲ್ಗೆ ಬಂದಿದ್ವಿ. ನಮ್ಮ ಅತ್ತೆ ರೆಕಮೆಂಡ್ ಮಾಡಿದರು ಹೋಗಿ ಅಂತ. ಸೊ ನಾವು ದೋಸೆ, ಇಡ್ಲಿ ಎಲ್ಲ ಆರ್ಡರ್ ಮಾಡಿದ್ವಿ. ಫುಡ್ ವೈಸ್ ಸಕ್ಕತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಲಂಚ್ ಮುಗಿಸ್ಕೊಂಡು ನಾವು ಬಂದಿದ್ದೆ ಗೋಲ್ಕೊಂಡ ಫೋರ್ಟ್ಗೆ. ಇಟ್ಸ್ ಆ್ಯಕ್ಚುಲಿ ಅ ಮಡ್ ಫೋರ್ಟ್ ಬಿಲ್ಟ್ ಬೈ ಕಕಾಟಿಯಾ ಡೈನಾಸ್ಟಿ. ಕ್ಯಾನ್ ಯು ಬಿಲೀವ್ ಇಟ್ ಈಸ್ ಫ್ರಮ್ 12th century. ಅದೇನೇ ಆಗಲಿ ನಮ್ಮ ಇಂಡಿಯನ್ ಫ್ಲ್ಯಾಗ್ನ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ಇನ್ನು ಒಳಗಡೆ ಬಂದು ಫೋರ್ಟ್ ಎಲ್ಲ ನೋಡ್ಕೊಂಡು ಬಂದ್ವಿ. ನೋಡೋಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಇದಾಗಿತ್ತು ಪಾರ್ಟ್ ಎ. ಪಾರ್ಟ್ ಬಿ ಅಲ್ಲಿ ನಾವು ಹೋಗಿದಂತಹ ಬೆಸ್ಟ್ ಪ್ಲೇಸ್ನ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್.